ಮಕರ ರಾಶಿಯವರ 2026ನೇ ಇಸ್ವಿಯ ನೂತನ ಸಂವತ್ಸರ ಬರ್ತಾ ಇದೆ. ಆ ಇಡೀ ಸಂವತ್ಸರದ ವರ್ಷ ಭವಿಷ್ಯ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಿರುವಂಥದ್ದು. ಹೊಸ ವರ್ಷ ಹೊಸ ಹರ್ಷ ತರುತ್ತದ ಇಲ್ವಾ, ಏನು ಪ್ರಶ್ನಾರ್ಥಕ ಚಿಹ್ನೆಗಳು ನಿಮಗೂ ಇದ್ದೇ ಇರ್ತದೆ, ಅನುಮಾನಗಳಿರುತ್ತೆ ಅಥವಾ ಆಕಾಂಕ್ಷೆಗಳಿರುತ್ತೆ, ಏನೇ ಇರುತ್ತೆ. ಈ ವಿಡಿಯೋ ನಿಮ್ಮ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರಿಸುತ್ತೆ ಅಂತ ಅಂದ್ಕೊಂಡಿದ್ದೇನೆ. ನೀವಷ್ಟೇ ಅಲ್ಲ, ನಿಮ್ಮ ಥರ ಬಹಳಷ್ಟು ಜನ ಮಕರ ರಾಶಿಯರು ಇರಬಹುದು. ಸೊ ದಯವಿಟ್ಟು ನನಗೆ ಒಂದು ಸಹಾಯವನ್ನು ನೀವು ಮಾಡಬೇಕು. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಸೊ ನೀವೇನು ಮಾಡಬೇಕು ಅಂದರೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ಅವ್ರಿಗೆ ಏನೇನು ಆಗ್ಬಹುದು ಮುಂದೆ 2026 ಅನ್ನೋದು ಅವ್ರಿಗೂ ಗೊತ್ತಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಲ್ವಾ. ಎಸ್, ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. 2026ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಇರುತ್ತೆ ಮಕರ ರಾಶಿಯವರಿಗೆ ಅಂತ ನೋಡೋದಾದ್ರೆ, ನೋಡಿ, ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾಗಿ ತುಂಬಾ ಹೆಲ್ಪ್ ಮಾಡ್ತಕ್ಕಂಥ ಅಂದ್ರೆ ಸಹಾಯ ಮಾಡ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಗುರುಬಲ. ಗುರುಗ್ರಹ ಜ್ಞಾನಕಾರಕನಾಗಿರತಕ್ಕಂಥ ಗುರು ಮಕರ ರಾಶಿಯವರಿಗೆ ಈ ಮೇ ಜೂನ್ ಇಂದ ಆಚೆಗೆ ಗುರು ಬಲದ ಸ್ವರೂಪದಲ್ಲಿ, ಅದೇನೋ ಪವರ್ಫುಲ್ ಗುರುಬಲದ ಸ್ವರೂಪದಲ್ಲಿ ನಿಮಗೆ ಆಶೀರ್ವಾದ ಮಾಡಲಿದ್ದಾನೆ. ಸೊ ಪ್ರತಿಯೊಬ್ಬ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ಜೂನ್ ಇಂದ ಆಚೆಗೆ ಅದ್ಭುತವಾದಂತಹ ವಿದ್ಯಾರ್ಜನೆಯ ಅವಕಾಶಗಳಿದೆ. ವಿದೇಶಕ್ಕೆ ಹೋಗಿ ಕಲೀಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಅದಕ್ಕೂ ಸಹ ತುಂಬಾ ಚೆನ್ನಾಗಿದೆ. ಸೊ ವಿದ್ಯಾರ್ಥಿಗಳಿಗೆಲ್ಲ 2026ನೇ ಇಸ್ವಿಯಲ್ಲಿ ತೀರಾ ಯೋಚನೆ ಮಾಡತಕ್ಕಂಥ ಅವಕಾಶ ಇಲ್ಲ, ಅಂದ್ರೆ ಅವಶ್ಯಕತೆ ಇಲ್ಲ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 2-3 ತಿಂಗಳುಗಳ ಕಾಲ ಸ್ವಲ್ಪ ನಿಮಗೆ ಸಮಸ್ಯೆ ಆಗಬಹುದು ವಿದ್ಯಾರ್ಥಿಗಳಿಗೆ. ಅಂದ್ರೆ ಸ್ವಲ್ಪ ಜಾಸ್ತಿ ಪರೀಕ್ಷೆಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರಬಹುದು. ಕ್ರಮೇಣ ಮುಂದೆ ಹೋಗ್ತಾ ಅದು ಕಡಿಮೆ ಆಗುತ್ತೆ. ಆದ್ರೆ ಇನ್ನೂ ಒಂದು ಗಮನಿಸಬೇಕಾದ ವಿಚಾರ, ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ನಂದು ಏನಾಗುತ್ತೆ, ನಿಮ್ಮ ರಾಶಿಗೆ ರಾಹುಗ್ರಹನ ಪ್ರವೇಶ ಆಗ್ಬಿಡುತ್ತೆ. ನಿಮ್ಮ ರಾಶಿಗೆ ರಾಹುಗ್ರಹನ ಪ್ರವೇಶ ಆಯಿತು ಅಂತಂದ್ರೆ ನೀವು ಲೇಜಿ ಆಗ್ಬಿಡ್ತೀರಾ. ಸೊ ಅದರಿಂದ ಆಗಸ್ಟ್ ಇಂದ ಆಚೆಗೆ ವಿದ್ಯಾರ್ಥಿಗಳು ಸ್ವಲ್ಪ ಇನ್ನೇನು ಒಳ್ಳೇದಾಗ್ತಾ ಇದೆ, ಎಲ್ಲ ಓದಿ ಚೆನ್ನಾಗಿದೆ, ಎಲ್ಲ ಅವಕಾಶಗಳು ಸಿಗ್ತಾ ಇದೆ, ಎಲ್ಲ ಚೆನ್ನಾಗಿದೆ ಅಂದಾಗ ನೀವೇ ಲೇಜಿ ಆಗ್ಬಿಟ್ರೆ ಯಾವ ರೀತಿಯಲ್ಲಿ. ಸೊ ವಿದ್ಯಾರ್ಥಿಗಳು ಸ್ವಲ್ಪ ಆಲಸ್ಯದಿಂದ ದೂರ ಇರಬೇಕಾಗತ್ತೆ, ಆಲಸ್ಯಗಳಾಗಬಾರ್ದು. ಆಲಸ್ಯ ಅನ್ನುವಂಥದ್ದು ವಿದ್ಯಾರ್ಥಿಗಳ ಹತ್ರನೂ ಸುಳಿಬಾರ್ದು. ಈ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಳಜಿಯನ್ನು ವಹಿಸಿ. ಇನ್ನು ಮಿಕ್ಕಂತ ವಿದ್ಯಾರ್ಥಿಗಳಿಗೆಲ್ಲ ಚೆನ್ನಾಗೇ ಇದೆ. ಅದನ್ನು ಹೊರತುಪಡಿಸಿದ್ರೆ ಮುಂದೆ ಬರ್ತಕ್ಕಂಥದ್ದೇನೋ ಉದ್ಯೋಗ. 2026ನೇ ಇಸ್ವಿಯಲ್ಲಿ ಉದ್ಯೋಗ ಭಾಗ್ಯ ಹೇಗಿದೆ ಮಕರ ರಾಶಿಯವ್ರದ್ದು ಅಂತ ನೋಡ್ಲಿಕ್ಕೆ ಹೋದ್ರೆ ಬಹಳ ಪ್ರಮುಖವಾಗಿ ನೋಡಿ, ಇಡೀ 300 ಅಂದ್ರೆ ರೇರ್ ಕೇರ್ ಅಪರೂಪದ ಹೊರತುಪಡಿಸಿದ್ರೆ 365 ದಿನಗಳು ಸಹ ಯಾರು ಸಹ ಉದ್ಯೋಗವಿಲ್ಲದೆ ಎಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಕೆಲಸ ಮಾಡ್ತಿರ್ತಾರೆ, ಕೆಲವರು ದೊಡ್ಡ ಸಿಗ್ಬೋದು, ಕೆಲವರು ಚಿಕ್ಕ ಸಿಗ್ಬೋದು, ಕೆಲವರಿಗೆ ವ್ಯತ್ಯಾಸ ಆಗ್ಬೋದು. ವಿನಃ ನಿರುದ್ಯೋಗಿಯಾಗಿ ವರ್ಷಗಟ್ಟಲೆ ಮನೇಲಿ ಕೂತ್ಕೊಳ್ಳೋಕೆ ಆಗಲ್ಲ. ಅದೇ ತರಹ ಖಂಡಿತವಾಗಿ ಮಕರ ರಾಶಿಯವ್ರಿಗೂ ಸಹ ನೀವು ನಿರುದ್ಯೋಗಿ ಮಕರ ರಾಶಿ ಆಗಿದ್ರೆ ನಿಮಗೆ ಖಂಡಿತ ಉದ್ಯೋಗ ಸಿಕ್ಕೇ ಸಿಗತ್ತೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ನಿಮಗೆ ಒಂದು ಉತ್ತಮವಾದ ಉದ್ಯೋಗ ಬೇಕು, ಸರ್ಕಾರಿ ಉದ್ಯೋಗ ಬೇಕು, ಅಥವಾ ಒಳ್ಳೆ ಚೆನ್ನಾಗಿರೋ ಜಾಬ್ ಬೇಕು ಅಂತಂದ್ರೆ ಸ್ವಲ್ಪ ಜೂನ್ ದಾಟಬೇಕಾಗತ್ತೆ. ದಾಟದ ಮೇಲೆ ಆದ್ರೆ ವಿದೇಶದಲ್ಲೂ ಕೂಡ ಉದ್ಯೋಗ ಸಿಗ್ಬೋದು. ಜೂನ್ ದಾಟಬಿಡ್ತು ಅಂದ್ರೆ ವ್ಯಾಧಿಪತಿ ಸಪ್ತಮದಲ್ಲಿ ಉಚ್ಚ ಸ್ಥಿತಿ. ಸೊ ವಿದೇಶದಲ್ಲಿ ಕೂಡ ಉದ್ಯೋಗ ಸಿಗ್ಬೋದು. ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರ ಕತೆ ಏನಪ್ಪಾ, ಪ್ರಮೋಷನ್ ಬೇಕು, ಸ್ಯಾಲರಿ ಹೈಕ್ ಬೇಕು, ವಿದೇಶಕ್ಕೆ ಕಳಿಸ್ಬೇಕು, ನಮ್ಮ ಕಂಪನಿ ಕಣ್ಣಿಂದನೇ ಕಳಿಸ್ಬೇಕು. ಇದೆಲ್ಲವೂ ಸಹ ಮೇ ನಂತರ ಜೂನ್ ನಂತರನೇ ಇಟ್ಕೊಂಡ್ರೆ ಅಂದ್ರೆ ಅವಕಾಶಗಳು ಜಾಸ್ತಿ. ಯಾಕಂದ್ರೆ ನಿಮ್ಮ ರಾಶಿಗೆ, ಅದು ಆಗಸ್ಟ್ ನಂತರ ಅಂತ ಹೇಳ್ಬೋದು, ನಿಮ್ಮ ರಾಶಿಗೆ ರಾಹು ಬಂದ ಅಂದ್ರೆ ಅವನು ವಿದೇಶಕ್ಕೆ ಕಳಿಸ್ತಾನೆ. ಸಪ್ತಮದಲ್ಲಿ ಗುರು ನಿಮಗೆ ವಿದೇಶಕ್ಕೆ ಕಳಿಸ್ತಾನೆ. ಸೊ ತೃತೀಯದ ಶನಿ ಭಾಗ್ಯವನ್ನು ನೋಡ್ತಾನೆ, ವಿದೇಶಕ್ಕೆ ಕಳಿಸ್ತಾನೆ. ಸೊ ಇದೆಲ್ಲ ಆಪ್ಷನ್ಸ್ಗಳು ನಿಮಗೆ ತುಂಬಾ ಚೆನ್ನಾಗಿರುತ್ತೆ ವಿದೇಶಾದಿಗಳಿಗೆ ಹೋಗ್ಲಿಕ್ಕೋಸ್ಕರ. ಇನ್ನು ವ್ಯಾಪಾರ, ಮಕರ ರಾಶಿಯವರು ನಾವು ಗುರುಗಳೇ ನಾವು ಯಾವುದು ಜಾಬ್ ಮಾಡಲ್ಲ, ನಾವು ಬಿಸ್ನೆಸ್ ಮಾಡ್ತಕ್ಕಂಥದ್ದು. ಸೊ ವ್ಯಾಪಾರ ವ್ಯವಹಾರ ಮಾಡ್ತಾ ಇರತಕ್ಕಂಥ ಮಕರ ರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ 2026 ಅಂತ ಕೇಳಲಿಕ್ಕೆ ಹೋದ್ರೆ ಬಹಳ ಮುಖ್ಯವಾಗಿ ನಿಮಗೆ ಗುರುಬಲ ಸಮಸ್ಯೆಯನ್ನು ಕೊಡುತ್ತೆ ನನ್ನ ಪ್ರಕಾರ, ಗೊತ್ತಾಯ್ತಲ್ವಾ. ಯಾಕೆಂದ್ರೆ ವ್ಯಯಾಧಿಪತಿಯಾಗಿ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದಾನೆ ಅಂತಂದ್ರೆ ನೀವು ಮಕರ ರಾಶಿಯವರಾಗಿದ್ದು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು 26ನೇ ಇಸ್ವಿಯಲ್ಲಿ ಲಾಸ್ ಅನ್ನ ಕಾಣ್ತೀರಾ. ಮಕರ ರಾಶಿಯವರಾಗಿದ್ದು ಟ್ರಾನ್ಸ್ಪೋರ್ಟ್ ಇತ್ಯಾದಿ ಬಿಸ್ನೆಸ್ ಮಾಡ್ತೀರಾ ಅಂದ್ರೆ 2026ನೇ ಇಸ್ವಿಯಲ್ಲಿ ಲಾಸ್ ನೋಡುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ನೀವು ಮಕರ ರಾಶಿಯವರಾಗಿದ್ದು ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇದ್ದೀರಾ ಅಂತಾದ್ರೂ ಕೂಡ, ಪತ್ರಿಕಾ ರಂಗದಲ್ಲಿ ಇದ್ದೀರಾ ಅಂತಾದ್ರೂ ಸ್ವಲ್ಪ 2026
2026ನೇ ಇಸ್ವಿಯ ಗುರುಬಲವೇ ನಿಮಗೆ ಒಂದು ಸ್ವಲ್ಪ ಸಮಸ್ಯೆಯನ್ನು ಕೊಡುವ ಸಾಧ್ಯತೆ ಇರ್ತದೆ. ಸ್ಟಾರ್ಟಿಂಗಲ್ಲೇ ಚೆನ್ನಾಗಿತ್ತು ಗುರುಬಲ ಬಂದಮೇಲೆ ಸ್ವಲ್ಪ ಪ್ರಾಬ್ಲಮ್ಗಳು ಜಾಸ್ತಿ ಆಯಿತು ಅನ್ನೋ ಥರ. ಸೊ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಹೇಳ್ತೇನೆ, ಸ್ವಲ್ಪ ಈ ವಿಚಾರಗಳಲ್ಲಿ ಎಚ್ಚರಿಕೆ ಇಟ್ಕೊಳ್ಳಿ. ಸಾಮಾನ್ಯವಾಗಿ ನೀವು ಪೇಪರ್ ತೆಗೆದಾಗ, ಮೊಬೈಲ್ ಆನ್ ಮಾಡಿದಾಗ ಎಲ್ಲ ಕಡೆ ಗುರುಬಲ ಅದ್ಭುತ ಅಂತ ಅನ್ಬಹುದು. ನಾನು ಕೂಡ ನಾಳೆ ಹೇಳ್ಬೋದೇನೋ ಗುರುಬಲದ ವಿಚಾರ ಬಂದಾಗ ಮುಂದಿನ ವರ್ಷ. ಬಟ್ ಒಂದು ವಿಚಾರ ನೆನಪಿಟ್ಕೊಳ್ಳಿ, ಮಕರ ರಾಶಿಯವರಿಗೆ ಪರಮೋಚ್ಚ ಸ್ಥಿತಿಯ ಗುರುಬಲ ಏನಿದ್ರು ವ್ಯಯಾಧಿಪತಿ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿ ಆಗ್ತಾನೆ. ಸೊ ಅದರಿಂದ ಸ್ನೇಹಿತರನ್ನು ಕೂಡ ನಂಬುವ ಪರಿಸ್ಥಿತಿ ಅಲ್ಲ. ಬಟ್ ನಾನಿದ್ದೀನಿ ನಿಮ್ಮನ್ನು ಕಾಪಾಡ್ತೀನಿ ಅಂತಾನೆ ಬರ್ತಾರೆ. ಬಟ್ ನಂತರ ಸಮಸ್ಯೆಗಳು ಯಾವ ಲೆವೆಲ್ಗೆ ಹೋಗ್ಬೋದು ಹೇಳಲಿಕ್ಕಾಗಲ್ಲ. ಸೊ ಅದರಿಂದ ವ್ಯಾಪಾರಿಗಳು ಎಚ್ಚರದಿಂದ ಇರಿ. ಸಾಲಾದಿಗಳನ್ನು ಜಾಸ್ತಿ ಮಾಡ್ಕೊಳ್ಬೇಡಿ. ತುಂಬ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ಗಳು ಮಾಡೋದಲ್ಲ ಮಾಡಕ್ಕೆ ಹೋಗಬೇಡಿ. ಇನ್ನು ವಿವಾಹದ ವಿಚಾರಗಳು, ಅವಿವಾಹಿತರಿಗೆ ವಿವಾಹ ಸಿದ್ಧ ಯೋಗ ಇದೆಯಾ? ತುಂಬ ಚೆನ್ನಾಗಿದೆ. ಅದು ಮೇ ನಂತರ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೇ ನಂತರನೇ ಇರೋದಂಥದ್ದು ಆ್ಯಕ್ಚುಲಿ. ಮೇ, ಜೂನ್, ಜುಲೈ ಅದೇನಾಗುತ್ತೆ, ಮೇ, ಜೂನ್, ಜುಲೈ, ಆಗಸ್ಟ್ 4 ತಿಂಗಳು ತುಂಬ ಸ್ಟ್ರಾಂಗ್ ಆಗಿದೆ. ಆಗಸ್ಟ್ ದಾಟ್ಬಿಡ್ತು ಅಂದರೆ ಕೇತು ಬಂದ್ಬಿಡ್ತಾನಲ್ಲಿ. ಕೇತುವಲ್ಲಿ ಬಂದ್ಬಿಟ್ಟ ಅಂದರೆ ತುಂಬ ಚೆನ್ನಾಗಿರೋದನ್ನ ನೀವು ಸ್ವತಃ ಕೈಯಾರೆ ಹಾಳು ಮಾಡ್ಕೊಂಡ್ಬಿಡ್ತೀರಾ, ಅಥವಾ ಬೇರೆ ಯಾರೋ ಏನೋ ಕಡ್ಡಿಗಿರ್ಬಿಟ್ಟು ಹಾಳು ಮಾಡಿಬಿಡ್ತಾರೆ. ಸೊ ಆ ಥರ ಇದೆ. ಸೊ ಮಧ್ಯಭಾಗದಲ್ಲಿ ತುಂಬ ಚೆನ್ನಾಗಿದೆ. ಮೇ, ಜೂನ್, ಜುಲೈ, ಆಗಸ್ಟ್ ಒಂದು 3-4 ತಿಂಗಳು ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಆಲ್ರೆಡಿ ಮದುವೆ ಆಗಿದೆ, ಜಗಳ, ಮನಸ್ತಾಪ, ಮತ್ತೊಂದು ಇನ್ನೊಂದು ಇರ್ತದೆ, ಅದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಅದಕ್ಕೆ ನೀವು ಅದಕ್ಕೊಂದು ಮಾಪನ ಹೇಳ್ತೇನೆ ನಿಮಗೆ. ಅಂದರೆ ಅಳತೆ ಮಾಡೋದು, ನಿಮ್ಮ ದಾಂಪತ್ಯ ಹೆಂಗಿದೆ, ನಿಜವಾಗ್ಲೂ ಸಮಸ್ಯೆ ಇದೆಯಲ್ವಾ ಅಂತ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಒಂದು ಗಾದೆ ಮಾತಿದೆ. ಸೊ ಆ ಒಂದು ಪರಿಧಿಯಲ್ಲೇ ನಿಮ್ಮ ಗಂಡ ಹೆಂಡತಿ ಜಗಳ ಇದೆ ಅಂತ ಆದರೆ ನಿಮ್ಗೇನು ತೊಂದರೆ ಇಲ್ಲ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಆರಾಮಾಗಿರ್ತದೆ. ಬಟ್ ಅದನ್ನು ಹೊರತುಪಡಿಸಿ ಅದು ಲಾಂಗ್ ಇನ್ನೂ ದೀರ್ಘಕಾಲಿಕವಾಗಿ ಜಗಳ ಮನಸ್ತಾಪಗಳು ಮುಂದುವರಿಯುತ್ತೆ, ಎಳೆದಾಡುತ್ತೆ ಅಂತಂದರೆ ಅಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ. ಏನೇ ಸಮಸ್ಯೆಗಳಿರಲಿ ಅದರ ಪರಿಹಾರ ಆಗ್ತಕ್ಕಂಥದ್ದು ಮೇ, ಜೂನ್, ಜುಲೈ, ಆಗಸ್ಟೇನೆ. ಯಾಕೆಂದರೆ ಅದರ ನಂತರನೂ ಕಿತ್ತಾಟ ಜಾಸ್ತಿ ಆಗುತ್ತೆ. ಸಾಲ್ವ್ ಮಾಡೋಕ್ಕೆ ತುಂಬ ಜನ ಪ್ರಯತ್ನ ಮಾಡ್ತಾರೆ, ಬಟ್ ಕಿತ್ತಾಟ ಜಾಸ್ತಿ ಆಗುತ್ತೆ. ಅದಕ್ಕಿಂತ ಮುಂಚೆನೂ ಕಿತ್ತಾಟ ಜಾಸ್ತಿ ಆಗುತ್ತೆ. ಸಾಲ್ವ್ ಮಾಡೋಕ್ಕೆ ನೀವೇ ಪ್ರಯತ್ನ ಮಾಡಬೇಕಾಗತ್ತೆ. ಸೊ ಅದರಿಂದ ಆ ಒಂದು 4 ತಿಂಗಳಲ್ಲಿ ದಾಂಪತ್ಯ ಸಮಸ್ಯೆಗಳಿದ್ರು ಪರಿಹಾರ ಮಾಡ್ಕೊಳ್ಳಿ. ಈಗ ಡಿವೋರ್ಸ್ ಆಗೋಗಿದೆ ಅಥವಾ ಬೇರೆ ಏನಾದ್ರು ಸೆಕೆಂಡ್ ಮ್ಯಾರೇಜ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಾದರೆ ಅಲ್ಲೂ ಸಹ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು ಆ 3 ತಿಂಗಳುಗಳಲ್ಲಿ ಅಲ್ಲಿಯೂ ಸಹ ಅನುಕೂಲ ಆಗುತ್ತೆ. ಕೆಲವರು ಮದುವೆಯಾಗಿ ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗಬೇಕು ಅಂದ್ಕೊಂಡಿರ್ತಾರೆ. ಮಕರ ರಾಶಿಯವರಾಗಿದ್ದರೆ ಖಂಡಿತ ಸಾಧ್ಯತೆಗಳು, ಚಾನ್ಸಸ್ಗಳು ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನು ಸಂತಾನದ ವಿಚಾರಗಳು ಹೇಗೆ? ಮಕರ ರಾಶಿಯವರಿಗೆ ಸಂತಾನ ಯೋಗ ಇದೆಯಾ 2026ರಲ್ಲಿ? ಖಂಡಿತವಾಗಿ ಇದೆ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಖಂಡಿತವಾಗಿದೆ, ಪ್ರಯತ್ನ ಮಾಡಬಹುದು. ಜೊತೆಗೆ ಆಲ್ರೆಡಿ ಮಕ್ಕಳಿದ್ದಾರೆ, ಮಕ್ಕಳ ಸಾಧನೆ, ಮಕ್ಕಳ ಅಭಿವೃದ್ಧಿ, ಮಕ್ಕಳ ಶ್ರೇಯೋಭಿವೃದ್ಧಿ ಹೆಂಗಿದೆ ನಮ್ಮ ರಾಶಿಯ ಮೇಲೆ ಅಂತ ಕೆಲವರು ಕೇಳ್ತಾರೆ. ಹಂಗೆ ಕೇಳೋಕೆ ಹೋದರೆ ನೀವು ಅಮ್ಮನವರ ಆರಾಧನೆ ಜಾಸ್ತಿ ಮಾಡಿದ್ರೆ ಮಾತ್ರ ನಿಮ್ಮ ಮಕ್ಕಳು ಅಭಿವೃದ್ಧಿ ಆಗ್ತಾರೆ. ನೀವು ಮಕರ ರಾಶಿಯವರು ಸ್ವಲ್ಪ ದುರ್ಗಾ ದೇವಸ್ಥಾನಗಳಿಗೆ, ಶಕ್ತಿ ಪೀಠಗಳಿಗೆ, ಸ್ವಲ್ಪ ಅಮ್ಮನವರ ಸನ್ನಿಧಾನಗಳಿಗೆ ಜಾಸ್ತಿ ಹೋಗಿ ಬರ್ತಾ ಇದ್ರೆ, ಸಿಗಂದೂರು ಚೌಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ, ಕೊಲ್ಲೂರು ಮೂಕಾಂಬಿಕಾ, ಅಥವಾ ಉತ್ತರ ಕರ್ನಾಟಕದಲ್ಲಿ ಎಲ್ಲಮ್ಮ, ಎಲ್ಲ ಅಮ್ಮನವರ ಸನ್ನಿಧಾನಗಳಿಗೆ ಹೋಗಿ ಎಷ್ಟು ಜಾಸ್ತಿ ಹೋಗ್ತಾರೋ ಅಷ್ಟು ಚೆನ್ನಾಗಾಗ್ತಾರೆ ನಿಮ್ಮ ಮಕ್ಕಳು, ಅದು ಮಾತ್ರ ಗ್ಯಾರಂಟಿ. ಇನ್ನು ಆರೋಗ್ಯ ಅನ್ನುವಂಥದ್ದು ಬಹಳ ಮುನ್ನೆಲೆಗೆ ಬಂದ್ಬಿಡುತ್ತೆ. ಆರೋಗ್ಯ ಹೆಂಗಿರುತ್ತೆ? ಇಡೀ ಒಂದು ಇದನ್ನ ನೋಡಿದಾಗ 2026ನೇ ಇಸ್ವಿಯಲ್ಲಿ ಮಕರ ರಾಶಿಯವರ ಒಟ್ಟಾರೆ ಆರೋಗ್ಯ ಹೇಗಿರಲಿದೆ ಅಂತ. ಒಟ್ಟಾರೆ ಆರೋಗ್ಯ ನೋಡಿದಾಗ ಬಹಳ ಅತಿ ವಿಚಿತ್ರವಾಗಿದೆ. ಗುರುಬಲ ಇರುತ್ತೆ, ಅದ್ಭುತವಾಗಿ ಆರೋಗ್ಯ ಇರುತ್ತೆ ಅಂತ ಹೇಳೋಣ ಅಂದರೆ ವ್ಯಯಾಧಿಪತಿಯೂ ಆಗ್ಬಿಡ್ತಾನೆ, ಲಾಸ್ ಮನೆ ಅಧಿಪತಿ ಆಗ್ಬಿಡ್ತಾನೆ. ಸೊ ಒಂದು ಹೇಳ್ಬೋದು, ತುಂಬ ದಪ್ಪ ಇದ್ದೀರಾ ನೀವು ಅಂದರೆ ಸಣ್ಣ ಆಗಲಿಕ್ಕೆ ಬಹಳ ಅವಕಾಶಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಯಾವುದೇ ರೀತಿಯಾದ ಔಷಧೋಪಚಾರಗಳು ಮಾಡಿ ದೂರ ಊರುಗಳಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಬೇಕು, ನಮಗೆ ಗೊತ್ತಿಲ್ಲದಿರೋ ಊರು, ಅಲ್ಲಿಗೋಗಿ ನಾನು ಹೆಂಗೆ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂದರೆ ಖಂಡಿತ ಹೋಗ್ತೀರಾ, ಖಂಡಿತ ಚೆನ್ನಾಗಿರೋ ಟ್ರೀಟ್ಮೆಂಟೇ ಸಿಗುತ್ತೆ ನಿಮಗೆ, ಏನು ತೊಂದರೆ ಇಲ್ಲ. ಇನ್ನು ಓವರಾಲ್ ಆಗಿ ನೋಡ್ಕೊಂಡು ಬಂದಾಗ ನಿಮ್ಮ ಕೈನಲ್ಲೇ ಇರುತ್ತೆ. ರಾಶ್ಯಾಧಿಪತಿ ತೃತೀಯದಲ್ಲಿದ್ದು ಭಾಗ್ಯವನ್ನು ನೋಡ್ತಾನೆ. ಓವರಾಲ್ ಆಗಿ ತಕ್ಕ ಮಟ್ಟಿಗೆ ಒಂದು 60-70% ಗಟ್ಟಿಯಾಗೇ ಇದೆ ನಿಮ್ಮ ಆರೋಗ್ಯ. ತೀರಾ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾನು ಮಾಸ ಭವಿಷ್ಯ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ, ಪ್ರತಿ ತಿಂಗಳು ನಿಮ್ಗೆ ಏನೇನು ಆರೋಗ್ಯ ಬಾಧೆ ಆಗುವ ಸಾಧ್ಯತೆ ಇರ್ತದೆ ಅದನ್ನೆಲ್ಲ ಪ್ರತಿ ತಿಂಗಳು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇರ್ತಾನೆ. ಸೊ ಅದರಿಂದಾಗಿ ನೀವು ನನ್ನ ಚಾನಲ್ ಪೇಜ್ನ ಫಾಲೋ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರಗಳು ತಿಳಿಸ್ತೇನೆ. ಈಗೆಲ್ಲ ವರ್ಷ ಭವಿಷ್ಯದಲ್ಲಿ ಓವರಾಲ್ ಆಗಿ ಹೇಳ್ಬೋದಾಗಿರ್ತದೆ ಅಷ್ಟೇ, ಮತ್ತಿನ್ನೇನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ 2026ನೇ ಇಸ್ವಿಯಲ್ಲಿ ತೀರಾ ಜಾಸ್ತಿ ಆರೋಗ್ಯ ಬಾಧೆಗಳಿಲ್ಲ. ಬಟ್ ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳಿಗೂ ನೀವು
ಆಯುರ್ವೇದ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ, ಆಹಾರ ಕ್ರಮವನ್ನು ಸರಿಯಾಗಿ ಮಾಡಿಟ್ಕೊಂಡ್ರೆ ನೇಚುರೋಪತಿ ಅಂತ ಬರುತ್ತೆ, ಅದರಲ್ಲಿ ಅದ್ಭುತವಾಗಿ ಯಾವ ಔಷಧಿ ಇಲ್ಲದೆ ಬರೀ ನಿಮ್ಮ ಆಹಾರ ಕ್ರಮ ಜೀವನ ಕ್ರಮದಲ್ಲಿ ನಿಮ್ಮನ್ನು ಗುಣಪಡಿಸ್ಬಿಡ್ತಾರೆ. ಸೊ ಅಂತಹದ್ದಕ್ಕೆಲ್ಲ ಹೋಗಿ ನೀವು ಆರೋಗ್ಯವನ್ನು ಸರಿಪಡಿಸ್ಕೊಂಡು ಬರ್ತಕ್ಕಂಥದ್ದು ಅತ್ಯಂತ ಸೂಕ್ತ. ಇನ್ನು ಬಹಳಷ್ಟು ಜನ ಮಕರ ರಾಶಿಯವರು ಕೇಳಬಹುದು, ಗುರುಗಳೇ ನಮಗೆ ಸೈಟ್ ತಗೋಬೇಕು, ಈ ವರ್ಷ ತಗೊಳಕ್ಕಾಗತ್ತಾ, ಮನೆ ಕಟ್ಟಿಸ್ಬೇಕು ಈ ವರ್ಷ ಕಟ್ಟಕ್ಕಾಗತ್ತಾ, ಅಥವಾ ಬಂಗಾರ ತಗೋಬೇಕು, ವಾಹನ ಖರೀದಿ ಮಾಡಬೇಕು, ಇದೆಲ್ಲ ಯೋಗ ಫಲಗಳಿದೆಯಾ ಅಂತ. ನೋಡಿ, ಒಂದು ಗುರುಬಲ ಬಂತು ಅಂದ್ರೆ ಇದೆಲ್ಲ ಯೋಗ ಫಲಗಳು ಬರುತ್ತೆ. ಸೊ ಗುರುಬಲ ಬರದೆ ಮೇ ನಂತರ ನಿಮಗೆ. ಆದರೆ ನಿಮಗೆ ರಾಹು ನಿಮ್ಮ ರಾಶಿಗೆ ಬಂದು ಕೇತು ಸಪ್ತಮಕ್ಕೆ ಬಂದ್ಬಿಡ್ತಾನಲ್ಲ, ಸೊ ಅದನ್ನು ದೃಷ್ಟಿಯಲ್ಲಿಟ್ಕೊಂಡ್ರೆ ಮೇ, ಜೂನ್, ಜುಲೈ, ಆಗಸ್ಟ್ ಒಂದು 4 ತಿಂಗಳುಗಳ ಕಾಲ ನಿಮಗೆ ಸೈಡ್ ತಗೊಳ್ಳೋಕ್ಕೆ, ಕಟ್ಟಿರುವ ಮನೆ ಖರೀದಿ ಮಾಡಲಿಕ್ಕೆ ಇತ್ಯಾದಿಗಳಿಗೆಲ್ಲ ತುಂಬ ಚೆನ್ನಾಗಿ ಅವಕಾಶ ಸಿಗುತ್ತೆ. ಅಲ್ವಾ, ಬಂಗಾರ ಖರೀದಿ ಮಾಡೋದಿರ್ಬೋದು, ವಾಹನ ಖರೀದಿ ಇರ್ಬೋದು, ಇದೇ ಸಮಯದಲ್ಲೇ ನಿಮಗೆ ಅವಕಾಶ ತುಂಬ ಚೆನ್ನಾಗಿ ಸಿಗ್ತಕ್ಕಂಥದ್ದು. ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಏನಪ್ಪ ಅಂತಂದರೆ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ. 2026ನೇ ಇಸ್ವಿಯಲ್ಲಿ ನಿಮಗೆ ಯಾವ ದಶೆ ನಡೀತಾ ಇರುತ್ತೆ, ಯಾವ ಭುಕ್ತಿ ನಡೀತಾ ಇರುತ್ತೆ, ಆ ದಶಾಕಾರಕ ಭುಕ್ತಿಕಾರಕ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಯಾವ ರೀತಿಯಲ್ಲಿದ್ದಾನೆ, ಇದೆಲ್ಲದೂ ಸಹ ಬಹಳ ಮುನ್ನೆಲೆಗೆ ಬಂದ್ಬಿಡುತ್ತೆ. ಹಾಗೂ ದೊಡ್ಡ ದೊಡ್ಡ ತೀರ್ಮಾನಗಳು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಬಹಳ ಮುಖ್ಯವಾಗಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ತಕ್ಕಂಥದ್ದು ಸೂಕ್ತ. ಸೊ ದಯವಿಟ್ಟು ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋಕೆ ಸೂಕ್ತ ಸಮಯ ಇದು. ಮುಂದಿನ ವರ್ಷ ನೀವು ತುಂಬ ಪ್ಲಾನಿಂಗ್ಸ್ಗಳು ಮಾಡ್ಕೊಂಡಿರ್ತೀರ. ಇನ್ನು ಪರಿಹಾರಾದಿ ವಿಚಾರಗಳಿಗೆ ಬಂದರೆ, ಮಕರ ರಾಶಿಯವರ ಸರ್ವತೋಮುಖವಾದ ಅಭಿವೃದ್ಧಿ 2026ನೇ ಇಸ್ವಿಯ ಅವರ ಬಹುತೇಕ ಸಮಸ್ಯೆಗಳ ಪರಿಹಾರ ಹಾಗೂ ಒಂದು ಅದೃಷ್ಟವನ್ನು ಅವರ ಜೀವನದಲ್ಲಿ ಅವ್ರು ನೋಡಬೇಕು. ಆ ವರ್ಷದಲ್ಲಿ 2026ನೇ ಇಸ್ವಿಯಲ್ಲಿ ನೀವೊಂದು ಅದ್ಭುತವಾದಂಥ ಯಶಸ್ಸನ್ನು ನೋಡಬೇಕು, ಅದೃಷ್ಟವನ್ನು ನೋಡಬೇಕು ಅಂತಂದರೆ ನೀವು ವೆಂಕಟೇಶ್ವರನ ಆರಾಧನೆಯನ್ನು ಮಾಡಿಕೊಳ್ಬೇಕು. ಮಕರ ರಾಶಿಯವರು ವಿಶೇಷತಃ ಹೇಳ್ತಾ ಇದ್ದೇನೆ. ಯಾಕೆ, ನೀವು ಯಾವುದಾದ್ರು ಶನಿವಾರದ ದಿವಸ ಅಥವಾ ಬುಧವಾರದ ದಿವಸ, ಶನಿವಾರ ರಾಶ್ಯಾಧಿಪತಿಯ ವಾರ ಆಯಿತು, ಬುಧವಾರ ಭಾಗ್ಯಾಧಿಪತಿಯ ವಾರ ಆಗುತ್ತೆ, ಸಾಲಬಾಧೆಗಳೆಲ್ಲ ಪರಿಹಾರ ಆಗುತ್ತೆ. ಬುಧವಾರ ದಿವಸ ಮಕರ ರಾಶಿಯವರು ತಿರುಪತಿಗೆ ಹೋಗಿ ಬೆಟ್ಟನ ನಡ್ಕೊಂಡು ಬೆಟ್ಟ ಹತ್ತಿ, ತಿರುಮಲ ಬೆಟ್ಟ ಹತ್ತಿ ವೆಂಕಟೇಶ್ವರನ ದರ್ಶನ ಮಾಡ್ಕೊಂಡು ಬಂದರೆ ಅದ್ಭುತವಾದಂತಹ ಯೋಗ ಫಲ. ಇನ್ನೇನು ಬೇಕು ನಿಮಗೆ? ಇಡೀ 2026ನೇ ಇಸ್ವಿ ಜನವರಿ, ಫೆಬ್ರವರಿ ಈ ಥರ ಸ್ಟಾರ್ಟಿಂಗಲ್ಲೇ ಮುಗಿಸ್ಕೊಬಿಟ್ರೆ ಇಡೀ ವರ್ಷ ನಿಮ್ಮದು ತುಂಬ ಚೆನ್ನಾಗಿರಲಿದೆ ಅಂತ. ಆಯಿತಾ? ಒಳ್ಳೆಯದಾಗಿ. ಇನ್ನೂ ಹಲವಾರು ವಿಚಾರಗಳಿದೆ ತಿಳಿಸೋದು, ಇನ್ನು ಅರ್ಧ ಗಂಟೆ ಮಾತಾಡಿದ್ರು ಕೂಡ ಮುಗಿಯೋದಿಲ್ಲ, ಅಷ್ಟು ವಿಚಾರಗಳಿದ್ದಾವೆ. ಇನ್ನೂ ವಿಡಿಯೋಗಳು ಮಾಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ನೋಡೋಕ್ಕೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಡಿ. ಇನ್ನೂ ಅದ್ಭುತವಾದಂಥ ವಿಚಾರಗಳನ್ನ, ಅದೃಷ್ಟ ಕೊಡ್ತಕ್ಕಂಥ ವಿಚಾರಗಳನ್ನೆಲ್ಲ ತಿಳಿಸ್ತಾ ಇರ್ತಾನೆ, ಪರಿಹಾರಗಳನ್ನು ಸಹ ತಿಳಿಸ್ತಾ ಇರ್ತಾನೆ. ಒಳ್ಳೆಯದಾಗಲಿ. ಪ್ರತಿಯೊಬ್ಬ, ನಾನು ಮೊದಲೇ ಸ್ಟಾರ್ಟಿಂಗಲ್ಲೇ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದೆ, ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಮತ್ತೆ ಪುನಃ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ವಿಡಿಯೋನ ಶೇರ್ ಮಾಡಿಬಿಡಿ. ಯಾರ್ಯಾರು ಮಕರ ರಾಶಿಯವರು ಯಾರಿಗೂ ಗೊತ್ತಿಲ್ಲ, ಎಲ್ಲ ಕಡೆ ಶೇರ್ ಮಾಡ್ತಾ ಇರಿ. ಮಕರ ರಾಶಿ ಯಾರಿದ್ದಾರೆ ಅವ್ರು ನೋಡ್ಕೊಳ್ತಾರೆ, ಅವರು ಇನ್ನೊಂದು ಜನಕ್ಕೆ ಶೇರ್ ಮಾಡ್ತಾರೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.